ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇನ ಪದ್ಯನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವವಿಜಯ ತೃತೀಯ ಸರ್ಗ 22ನೇ ಶ್ಲೋಕ. ಪರಿಷದಾ ನಿತರಾಂ ಪರಿವಾರಿತ ಶಿವಪದ ಕಿಲ ಧೌತಪಟೋದ್ಭವಃ ಇಹ ಕಥಾಂ ಕಥಯನ್ ದದೃಶೇ ತತಃ ಪೃಥುಧಿಯಾ ಪೃಥುಕಾಕೃತಿನಾ ಮುನಾ. ಪರಿಷದಾ ನಿತರಾಂ ಪರಿವಾರಿತಃ ಶಿವಪದಃ ಕಿಲ ಧೌತಪಟೋದ್ಭವಃ ಇಹ ಕಥಾಂ ಕಥಯನ್ ದದೃಶೇ ತತಃ ಪೃಥುಧಿಯಾ ಪೃಥುಕಾಕೃತಿನಾ ಅಮುನಾ. ಅಂದರೆ ಹಿಂದೆ ನೋಡಿದ್ದೀವಿ, ತಾಯಿಯ ಜೊತೆಗೆ ವಾಸುದೇವ ನೇಯಂಪಳ್ಳಿ ಅಂತ ಕರೀತಾರೆ, ಘೃತವಲ್ಲಿ. ನೇಯಂಪಳ್ಳಿ ಎನ್ನುವ ಒಂದು ಗ್ರಾಮ, ಅಲ್ಲಿ ಇದ್ದ ಒಂದು ಮದುವೆ ಸಂಭ್ರಮಕ್ಕೆ ಅಂತ ಹೋದರು. ಅಲ್ಲಿ ಏನಾಯಿತು ಎಂಬ ಅದನ್ನ ಹೇಳ್ತಾ ಇದ್ದಾರೆ. ಇಹ ಅಂದ್ರೆ ಘೃತವಲ್ಯ, ಇವರೇ ಬರೀತಾರೆ ನೋಡಿ. ಘೃತವಲ್ಲಿ ಎನ್ನುವ ಆ ಊರಿನಲ್ಲಿ ಕಥಾಂ ಕಥಯನ್ ಅಂದ್ರೆ ಪುರಾಣ ಕಥೆಗಳನ್ನ ಹೇಳ್ತಾ ಇದ್ದ ಒಂದು ಸಭೆ. ಹಿಂದಿನ ಕಾಲದಲ್ಲಿ ಮದುವೆ ಹೇಗಿತ್ತು ಅಂತ ನಮಗೆ ಸುಮಧ್ವವಿಜಯ ಸೂಚನೆ ಮಾಡ್ತಾ ಇದ್ರು. ಮದುವೆ ಕಾಲದಲ್ಲಿ ಪುರಾಣ ಕಥೆಗಳನ್ನ ಹೇಳ್ತಾ ಇದ್ರು. ಇವತ್ತೇನಾದ್ರು ನಂಬಲಿಕ್ಕೆ ಆಗ್ತದಾ ಅಂತ ನಾವು ವಿಚಾರ ಮಾಡಬೇಕು ನೋಡಿ. ಪುರಾಣ ಕಥೆಗಳನ್ನ ಮದುವೆ ಕಾಲದಲ್ಲಿ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದೆ ಸುಮಧ್ವವಿಜಯ. ಪುರಾಣ ಕಥಾಂ ಕಥಯನ್ ಸಭೆಯಲ್ಲಿ ಕಥಾಂ ಶೃಣ್ವತ ಜನಸಮೂಹೇನ ಇತರಾಂ ಪರಿವಾರಿತ. ಆ ಕಥೆಯನ್ನ ಕೇಳೋದಕ್ಕೆ ಜನಸಮೂಹ ಸೇರಿತ್ತಂತೆ ನೋಡಿ. ಪುರಾಣ ಕಥೆಗಳಿಗೆ ಆಡಿಯನ್ಸ್ ಎಷ್ಟು ಇದ್ರು ಅಂತ. ಆ ಕಥೆಯನ್ನ ಕೇಳೋದಕ್ಕೆ ಜನಸಮೂಹ ಸೇರಿದ್ರು ಅಂತ. ಅಲ್ಲಿ ಒಬ್ರು ಉಪನ್ಯಾಸ ಮಾಡ್ತಾ ಇದ್ರು. ಅವರು ಯಾರು? ಶಿವ ಪದ ಅಂತ ಇದೆ. ಪದ ಅಂದ್ರೆ ಹೆಸರು ಅಂತ ಅರ್ಥ. ಶಿವ ಎನ್ನುವ ಹೆಸರಿನ ಒಬ್ಬರು ಉಪನ್ಯಾಸಕರು. ಅವರೆಂಥವರು ಹಾಗೆಂದ್ರೆ ಅವರ ವಂಶವನ್ನೇ ಹೇಳ್ತಾರೆ. ಧೌತಪಟೋದ್ಭವ, ಧೌತಪಟ ಎನ್ನುವ ಒಂದು ಕುಲದಲ್ಲಿ ಹುಟ್ಟಿದವರು ಅಂತ. ಧೌತಪಟ ಎನ್ನುವ ಕುಲದಲ್ಲಿ ಹುಟ್ಟಿದ ಆ ಶಿವ ಎನ್ನುವ ಹೆಸರಿನವರು. ಆ ಕುಲಕ್ಕೆ ಅಪಭ್ರಷ್ಟ ಸಂಜ್ಞಾಯ ಮಡಿನಾಯ ಅಂತ, ಮಡಿನಾಯ ವಂಶ ಅಂತ ಕರೀತಾರೆ. ಮಡಿನಾಯ ಕುಲದಲ್ಲಿ ಹುಟ್ಟಿದವರು ಅಂತ. ಪ್ರಸಿದ್ಧ ಕುಲೋದ್ಭವ ಆಯ್ತು. ಆ ಕುಲ ಪ್ರಸಿದ್ಧ ಹಾಗೆ ಅಂತ, ಮಡಿನಾಯ ವಂಶದವರು ಅಂತ ಪ್ರಸಿದ್ಧವಾದ ಕುಲದಲ್ಲಿ ಹುಟ್ಟಿದವರು. ಕಶ್ಚಿತ್ ದ್ವಿಜಃ, ಯಾವುದೋ ಒಂದು ಬ್ರಾಹ್ಮಣ ಅಲ್ಲಿ ಉಪನ್ಯಾಸ ಮಾಡ್ತಾ ಇದ್ರು. ಅವರನ್ನು ಪೃಥುಧಿಯ, ಪೃಥು ಅಂದ್ರೆ ಪೂರ್ಣ ಅಂತ ಅರ್ಥ, ಧೀ ಅಂದ್ರೆ ಜ್ಞಾನ ಅಂತ ಅರ್ಥ. ಪೂರ್ಣವಾದ ಜ್ಞಾನ ಉಳ್ಳವರು. ಯಾರಿಗೆ ಪೂರ್ಣ ಜ್ಞಾನ ಇದೆ? ಪೂರ್ಣ ಪ್ರಜ್ಞೆ ವಾಸುದೇವರಿಗೆ. ಅವ್ರು ಹೇಗಿದ್ರು? ಆ ವಾಸುದೇವ ಆದ್ರೆ ಹೇಗಿದ್ರು? ಪೃಥುಕಾಕೃತಿನ, ಪೃಥುಕ ಅಂದ್ರೆ ಬಾಲಕ ಅಂತ ಅರ್ಥ. ಬಾಲಕನ ಆಕೃತಿ ಅಂದ್ರೆ ಸಣ್ಣ ಮಗುವಿನ ರೂಪದಲ್ಲಿ ಇದ್ರು ಅಂತ. ಅಂಥ ಅಮುನ ವಾಸುದೇವ ಎನ್ನುವ ಹೆಸರುಳ್ಳ ಆ ಮಾರುತಿನ, ವಾಯುದೇವರ ಅವತಾರ ಇಲ್ಲವೇ, ವಾಯುಪುತ್ರೇನ, ವಾಯುದೇವರ ಮಗನಾದ ವಾಸುದೇವನಿಂದ ದದೃಶೇ, ದೃಷ್ಟ ಅಂತ ಅರ್ಥ. ಅಂದ್ರೆ ನೋಡಲ್ಪಟ್ರು. ಅಂದ್ರೆ ವಾಸುದೇವ ಉಪನ್ಯಾಸ ಹೇಳ್ತಾ ಇದ್ದ ಆ ಶಿವ ಎನ್ನುವ ಬ್ರಾಹ್ಮಣನನ್ನ ನೋಡಿದ್ರು ನೋಡಿ. ಎಷ್ಟು ಆಶ್ಚರ್ಯ ಅನಿಸ್ತದೆ ಅಂದ್ರೆ, ಏನು ಆಚಾರ್ಯರು ವಾಸುದೇವ ನೋಡಿದ್ರು, ಸಣ್ಣ ಹುಡುಗ ನೋಡಿದ ಅಂತ ಒಂದು ಕಾವ್ಯದಲ್ಲಿ ದಾಖಲೆ ಮಾಡೋದೆ. ನೋಡೋದು, ತಿನ್ನೋದು, ಹೋಗೋದು, ಮಾಡೋದು, ಇದನ್ನೆಲ್ಲವ ವರ್ಣನೆ ಮಾಡೋರು ಅಂತ ನಮಗೆ ಒಂದು ಪ್ರಶ್ನೆ ಬರ್ಬೋದು. ಸಣ್ಣ ಘಟನೆ ಇದು. ಇದನ್ನ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡಿ ಆ ವಾಸುದೇವ ನೋಡಿದ ಹಾಗೆ ಅಂತ ಹೇಳುವಷ್ಟು ಏನು ವಿಚಾರ ಇದೆ ಇದರಲ್ಲಿ ಹಾಗೆ ಅಂತ ಅಂದ್ರೆ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಬರೀತಾರೆ ನೋಡಿ, ಅಮುನ ವಾಸುದೇವ ನಾಮ್ನ ಅಂತ ಬರೀತಾರೆ. ಮಾರುತಿನ ನೋಡಿದ್ದು ಯಾರು? ಸಾಮಾನ್ಯರವರಲ್ಲ, ವಾಯುದೇವರ ಮಗ ನೋಡ್ತಾ ಇರೋದು ಅಂತ. ಅದರಿಂದ ವಾಯುದೇವರು ನಮ್ಮೊಳಗಿದ್ದು ಎಲ್ಲಾ ಚೇಷ್ಟೆಯನ್ನು ಮಾಡುವವರು ಅವರೇ. ನೋಡೋದು, ಕೇಳೋದು ಎಲ್ಲವನ್ನು ಮಾಡುವವರು ಅವರೇ. ಅಂತ ವಾಯುದೇವರ ಅವತಾರರಾದ ವಾಸುದೇವ ನೋಡಿದಾರು ಹಾಗೆ ಅಂತ ನಾವು ತಿಳ್ಕೊಂಡ್ರೆ ಅದೇ ಮಹಾಪುಣ್ಯ. ನೋಡಿ, ದೊಡ್ಡವರನ್ನು ನಮ್ಮನ್ನು ನೋಡಿದ್ರೆ ಅದು ನೋಡಿ ಸಂತೋಷ ಪಡ್ತೀವಿ. ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ಇರ್ತಾರೆ, PM, ಪ್ರೆಸಿಡೆಂಟು, ಆ ಸ್ಟಾರ್ಸು, ಬೇಕಾದ ಫಿಲ್ಮ್ ಸ್ಟಾರ್ಸ್, ಆ ಸ್ಟಾರ್ಸ್. ನಾವು ಅವ್ರು ನೋಡ್ತೀವಿ,
ಆದರೆ ಅವ್ರು ನಮ್ಮನ್ನು ನೋಡಿದರೆ ಎಷ್ಟು ಸಂತೋಷ ಆಗ್ತದೆ ನಮಗೆ. ಆ ರೀತಿಯಾಗಿ ವಾಯುದೇವರು ಅವತಾರ ನೋಡಿ ಆದ ಈ ವಾಸುದೇವ ಆ ಬ್ರಾಹ್ಮಣನ ನೋಡಿ, ಶಿವ ಎನ್ನುವ ಬ್ರಾಹ್ಮಣನನ್ನು ನೋಡಿದ್ರು. ಹಾಗೆಂದ್ರೆ ಅಲ್ಲಿ ಏನೋ ಒಂದು ವಿಷಯ ಇದೆ ಎಂಬ ಅದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಅದೇನು ವಿಷಯ ಅದು ಮುಂದೆ ಗೊತ್ತಾಗ್ತದೆ ನಮಗೆ. ಒಟ್ಟು ವಾಯುದೇವರು ಆ ಮಗನಾದ ವಾಸುದೇವ ನೋಡಿದರು. ದೊಡ್ಡವರ ಒಂದು ದೃಷ್ಟಿ ಅದು ಅನುಗ್ರಹದ ದೃಷ್ಟಿ ಅಂತ. ಒಟ್ಟು ನಮ್ಮ ಮೇಲೆ ಅನುಗ್ರಹ ಮಾಡೋದಕ್ಕೆ ಅವರಂತ ದೃಷ್ಟಿ ಹಾಕ್ತಾರೆ. ನೋಡಿ, ದೇವರು ನಮಗೆ ದೃಷ್ಟಿ ಹಾಕಿದ ಅಂತ, ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ ನಮ್ಮ ದೃಷ್ಟಿ ದೇವರ ಪಾದದಲ್ಲೇ ಇರಬೇಕು. ನಾವು ದೇವರನ್ನು ಬಿಟ್ಟು ಬೇರೆ ಕಡೆ ನೋಡಬಾರ್ದು. ಹಾಗಿದ್ದಾಗ ದೇವರು ನಮ್ಮನ್ನ ನೋಡ್ತಾನೆ ಅಂತ. ಒಟ್ಟು ಸೊ ವಾಸುದೇವನ ದೃಷ್ಟಿ ಬಿತ್ತು ಅಂದ್ರೆ ಅವರು ಸುಕೃತರು, ಪುಣ್ಯರು ಅಂತ ಅರ್ಥ. ಅಷ್ಟು ವಿಚಾರ ಇದರಲ್ಲಿ ಅಡಕವಾಗಿದೆ ಅಂತ. ಒಟ್ಟು ಮುಂದಿನದ್ದು ನಾಳೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಆತ್ಮನಸ್ತು. ಶ್ರೀ ಹರೇ ನಮಃ.